ಪ್ರಜ್ವಲ್ ರೇವಣ್ಣ ಇವತ್ತು ವಿದೇಶದಿಂದ ಭಾರತಕ್ಕೆ ಆಗಮಿಸೋದಕ್ಕಿದ್ದಾರೆ. ಈ ಮಧ್ಯೆ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಆಗ್ರಹಿಸಿ ಹಾಸನದಲ್ಲಿ ಪ್ರತಿಭಟನೆ ನಡೆದಿದೆ. ಹೇಮಾವತಿ ಪ್ರತಿಮೆ ಬಳಿಯಿಂದ ಪ್ರತಿಭಟನಾ ಮೆರವಣಿಗೆಯನ್ನ ಕೂಡ ನಡೆಸಲಾಗಿದೆ. ಪ್ರಜ್ವಲ್ ವಿರುದ್ಧ ಪ್ರತಿಭಟನೆಯಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿದ್ದಾರೆ. ಹೋರಾಟಕ್ಕೆ ರಾಜ್ಯದ 113ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿದ್ದಾವೆ. ಹೋರಾಟಗಾರ್ತಿ ಸುಭಾಷಿಣಿ ಅಲಿ, SR ಹಿರೇಮಠ್ ಸೇರಿ ಅನೇಕರು ಭಾಗಿಯಾಗಿದ್ದಾರೆ. ಮಹಿಳೆಯರು, ರೈತ, ದಲಿತ, ವಿದ್ಯಾರ್ಥಿ ಸಂಘಟನೆಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾವೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡ್ತಾ ಇದ್ದೀರಿ, ಹಾಸನದಲ್ಲಿ ನಡೆದಂಥ ಪ್ರತಿಭಟನೆಯ ದೃಶ್ಯಗಳಿವು. ಹೇಮಾವತಿ ಪ್ರತಿಮೆಯ ಸಮೀಪದಿಂದ ಮೆರವಣಿಗೆ ಹೊರಡಿತು. ಈ ಮೆರವಣಿಗೆಯಲ್ಲಿ ಸಾವಿರಾರು ಜನ ಭಾಗಿಯಾದರು. ಪ್ರಜ್ವಲ್ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಬೇಕು ಅನ್ನೋ ಆಗ್ರಹದ ಜೊತೆಗೆ ಇಡೀ ಕೇಸ್ ಏನಿದೆ, ಈ ಕೇಸ್ನಲ್ಲಿ ಏನೋ ಬೆಳವಣಿಗೆಗಳಾಗ್ತಾ ಹೋಗಿದೆ. ಪ್ರಮುಖವಾಗಿ ಮಹಿಳೆಯರ ಮಾನ ಮರ್ಯಾದೆ ಹರಾಜಾಕುವಂಥ ಪ್ರಯತ್ನ, ಈ ಎಲ್ಲ ವಿಚಾರದ ಬಗ್ಗೆಯೂ ಕೂಡ ಆಕ್ರೋಶ ವ್ಯಕ್ತವಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ. ಕಿರಣ್, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಸದ್ಯ ಏನಾಗ್ತಾ ಇದೆ, ಪ್ರತಿಭಟನಾಕಾರರು ಏನೇನು ಒತ್ತಾಯಗಳನ್ನು ಮುಂದಿಡ್ತಾ ಇದ್ದಾರೆ? ರಕ್ಷಿತ್, ಏನು ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಪ್ರಜ್ವಲ್ ರೇವಣ್ಣನ ಬಂಧಿಸಬೇಕು ಅಂತ ಇಂದು ಸುಮಾರು 130ಕ್ಕೂ ಹೆಚ್ಚು ವಿವಿಧ ಸಂಘಟನೆಗಳಿಂದ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿರುವಂಥದ್ದು. ಮೊದಲಿಗೆ ಹಾಸನದ ಹೇಮಾವತಿ ವೃತ್ತದಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು, ಅಂದರೆ ಅದರಲ್ಲಿ ಪ್ರಗತಿಪರ ಚಿಂತಕರು ಇರ್ಬೋದು, ಸಾಹಿತಿಗಳು ಇರ್ಬೋದು, ಅಥವಾ ದಲಿತ ಪರ ಸಂಘಟನೆಯವರು, ರೈತಪರ ಸಂಘಟನೆ ಎಲ್ಲ ಒಟ್ಟಾಗಿ ಬಂದರು. ಸರ್ಕಾರ ಮತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಕೂಡಲೇ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇಷ್ಟು ವಿಳಂಬ ಏನಕ್ಕೆ ಮಾಡಿದ್ರು ಅಂತ ಕೂಡ ಹೇಳಿದ್ರು. ಇದಲ್ಲದೆ ನೊಂದಿರಂತ ಮಹಿಳೆಯರಿಗೆ ಆತ್ಮಸ್ಥೈರ್ಯ ತುಂಬಲು ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನೆಲ್ಲ ಕ್ರಮ ಕೈಗೊಳ್ಳಬೇಕು ಅಂತಾನು ಕೂಡ ಆಗ್ರಹ ಪಡಿಸಿದ್ರು, ಒತ್ತಾಯ ಪಡಿಸಿರು ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ನನ್ನ ಬಲಭಾಗದಲ್ಲಿ ಒಂದು ಸಮಾವೇಶನ ಕೂಡ ಏರ್ಪಡಿಸಿರುವಂಥದ್ದು. ವಿವಿಧ ಕನ್ನಡ ಪರ ಸಂಘಟನೆಗಳು ಹೆಚ್ಚು, ಅಂದ್ರೆ ಸುಮಾರು 130ಕ್ಕೂ ಹೆಚ್ಚು ಸಂಘಟನೆಗಳು ಇಲ್ಲಿ ಬಂದಿದ್ದಾವೆ. ಮತ್ತೆ ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಕಾರ್ಯಕರ್ತರು, ಪ್ರಗತಿಪರ ಚಿಂತಕರು ಇರ್ಬೋದು, ಸಾಹಿತಿಗಳು ಇರ್ಬೋದು, ದಲಿತ ಪರ ಸಂಘಟನೆ ಇರ್ಬೋದು, ವಿವಿಧ ಸಂಘಟನೆಗಳು ಕೂಡ ಬಂದಿರುವಂಥದ್ದು. ಈಗ ಪ್ರಾಂತೀಯ ರೈತ ಸಂಘದ ಅಧ್ಯಕ್ಷ ನವೀನ್ ಅವರು ಇಲ್ಲಿ ಭಾಗವಹಿಸಿದ್ರೆ ನೇರವಾಗಿ ನವೀನ್ ಅವರಿಗೆ ಮಾತಾಡ್ಸೋಣ. ಯಾವ ಕಾರಣಕ್ಕೋಸ್ಕರ ನೀವು ಇಲ್ಲಿ ಸೇರಿದ್ರ, ಎಷ್ಟು ಸಂಘಟನೆಗಳು ಬಂದಿದ್ದಾವೆ, ನಿಮ್ಮ ಒತ್ತಾಯ ಏನು? ಮುಖ್ಯವಾಗಿ ಈಗಾಗಲೇ ಇಡೀ ಜಗತ್ತಿಗೆ ಹೆಸರಾಗಿರ್ತಕ್ಕಂಥ ಅತ್ಯಂತ ದುಷ್ಟ ಲೈಂಗಿಕ ತೃಷೆಯನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ತಮ್ಮ ಮಹಿಳೆಯರನ್ನ ಬಳಸ್ಕೊಂಡಿರ್ತಕ್ಕಂಥ ಸಂಸದ ಪ್ರಜ್ವಲ್ ರೇವಣ್ಣ ಏನಿದ್ದಾನೆ, ಆ ಪ್ರಜ್ವಲ್ ರೇವಣ್ಣನನ್ನ ಕೂಡಲೇ ಬಂಧಿಸಬೇಕು ಮತ್ತು ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ದೊರಕಿಸೋದಕ್ಕೆ ಸಾಧ್ಯ ಆಗಬೇಕು, ಅವರಿಗೆ ರಕ್ಷಣೆಯನ್ನು ಕೊಡಬೇಕು. ಮತ್ತು ಈ ಲೈಂಗಿಕ ತೃಷೆಯನ್ನು ತೀರಿಸ್ಕೊಂಡಿರ್ತಕ್ಕಂಥ ಪೆನ್ ಡ್ರೈವ್ಗಳೇನಿದಾವಲ್ಲ ಅವುಗಳನ್ನು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಬಳಸ್ಕೊಂಡಿರ್ತಕ್ಕಂಥ ಎಲ್ಲರನ್ನ ಇದರಲ್ಲಿ ಶಿಕ್ಷೆಗೊಳಪಡಿಸಬೇಕು ಅಂತಕ್ಕಂಥ ಪ್ರಮುಖ ಬೇಡಿಕೆಗಳನ್ನು ಇಟ್ಟುಕೊಂಡು ಇದು ಸಮಾಜ, ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಒಂದು ಘಟನೆ. ಹಂಗಾಗಿ ಒಂದು ನಾಗರಿಕ ಸಮಾಜ ಹೇಗಿರಬೇಕು ಅನ್ನೋದನ್ನ ಇಡೀ ಸಮಾಜಕ್ಕೆ ತೋರಿಸೋದಕ್ಕೆ ಕಾರಣಕ್ಕೋಸ್ಕರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜನಪರ ಚಳುವಳಿಗಳು ಸೇರಿಕೊಂಡು ಒಂದು ಒಕ್ಕೂಟವನ್ನ ಮಾಡಿಕೊಂಡು ಸರಿಸುಮಾರು 130ಕ್ಕೂ ಹೆಚ್ಚು ಜನಪರ ಸಂಘಟನೆಗಳಿದಾವೆ. ಇದರಲ್ಲಿ ಮಹಿಳಾ ಸಂಘಟನೆಗಳಿದಾವೆ, ರೈತ ಸಂಘಟನೆಗಳಿದಾವೆ, ದಲಿತ ಸಂಘಟನೆಗಳಿದಾವೆ, ರೈತ ಕಾರ್ಮಿಕ ಸಂಘಟನೆಗಳಿದಾವೆ, ವಿದ್ಯಾರ್ಥಿ ಯುವಜನ ಅಲ್ಪಸಂಖ್ಯಾತ ಸಂಘಟನೆಗಳಿದಾವೆ. ಇವರೆಲ್ಲರೂ ಸೇರಿಕೊಂಡು ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು 10,000 ಜನ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಆಗ್ರಹ ಇಷ್ಟೇ, ಮುಖ್ಯವಾಗಿ ಇಮ್ಮಿಡಿಯೇಟ್ ಆಗಿ ಪ್ರಜ್ವಲ್ ರೇವಣ್ಣನನ್ನ ಬಂಧಿಸೋದಕ್ಕೆ ಸಾಧ್ಯ ಆಗಬೇಕು ಮತ್ತು ಇಂಥ ಕೃತ್ಯಗಳು ಇನ್ನು ಮುಂದೆ ಯಾರಿಗೂ ನಡೀಬಾರ್ದು, ಯಾರ ಜೀವನದಲ್ಲೂ ಕೂಡ ನಡೀಬಾರ್ದು. ಅಂತ ರೀತಿಯಲ್ಲಿ ಇವತ್ತು ಈ ಕ್ರಮವನ್ನ ಕೈಗೊಳ್ಳಕ್ಕೆ ಸಾಧ್ಯ ಆಗಬೇಕು ಮತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡಲೇ ಹಾಸನಕ್ಕೆ ಬರಬೇಕು, ಗೃಹ ಸಚಿವರು ಹಾಸನಕ್ಕೆ ಬರಬೇಕು, ಸಂತ್ರಸ್ತರಿಗೆ ನಾವು ಮಾತಾಡ್ಸೋಕೆ ಸಾಧ್ಯ ಆಗಬೇಕು, ಅವರಿಗೆ ಇದು ಸರಿಯಾಗಿರ್ತಕ್ಕಂಥ ರೀತಿಯ ಸಾಂತ್ವನ ಹೇಳಬೇಕು ಅನ್ನೋದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಆ ಕಾರಣಕ್ಕೋಸ್ಕರ ಈಗ ಪೆನ್ ಡ್ರೈವ್ ಕೆಲವು ಭಾಗದಲ್ಲಿ ಜಿಲ್ಲೆ ಅನೇಕ ಕಡೆ ಪೆನ್ ಡ್ರೈವ್ಗಳನ್ನ ಹಂಚಿದಾನೆ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ಕಡೆ ಈಗ ಮಾಲ್ಗಳಿರ್ಬೋದು ಅಥವಾ ಏನು ಸ್ಟೇಡಿಯಂ ಆ ಭಾಗದಲ್ಲೆಲ್ಲ ಪೆನ್ ಡ್ರೈವ್ ಹಂಚಿದಾರೆ ಅಂತ. ಈ ಸಂಬಂಧಪಟ್ಟಂತೆ ಆಗ್ರಹ ಏನು, ಒತ್ತಾಯ? ಸರ್, ಒಂದು ಈ ಲೈಂಗಿಕ ದೃಶ್ಯಗಳನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಂತ ಪ್ರಜ್ವಲ್ ರೇವಣ್ಣ
ಎಂಥ ದುಷ್ಟ ಆರೋಪಿನೋ ಅದೇ ರೀತಿ ಇವುಗಳನ್ನ ರಾಜಕೀಯ ಕಾರಣಕ್ಕೋಸ್ಕರ ಸಮಾಜದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಹಂಚಿದ್ರಲ್ಲ ಪೆನ್ ಡ್ರೈವ್ನ, ಅವ್ರುಗಳು ಕೂಡ ದುಷ್ಟರೇ. ಅವ್ರುಗಳಿಗೂ ಕೂಡ ಮಹಿಳೆಯರ ಬಗ್ಗೆ ಯಾವ ಗೌರವವೂ ಇಲ್ಲ, ಅವ್ರುಗಳಿಗೂ ಕೂಡ ಈ ಸಮಾಜದ ಬಗ್ಗೆ ಯಾವ ಗೌರವವೂ ಕೂಡ ಇಲ್ಲ. ಹಂಗಾಗಿ ನಾವು ಹೇಳೋದು ಅವ್ರುಗಳನ್ನೂ ಶಿಕ್ಷಿಸಬೇಕು, ಪೆನ್ ಡ್ರೈವ್ನ ಹಂಚೋರ್ನ ಶಿಕ್ಷಿಸಬೇಕು. ಒಂದು ಘಟನೆ ಹೇಳ್ತೀನಿ, ಹಾಸ್ಟೆಲ್ಗಳಿಗೆ ಬಸ್ ಸ್ಟ್ಯಾಂಡ್ಗಳಿಗೆ ತಗೊಂಡೋಗಿ ಇದನ್ನ ಹಂಚಿದ್ದಾರೆ. ಬಾಯ್ಸ್ ಹಾಸ್ಟೆಲ್ಗಳಲ್ಲಿ ಈ ಹುಡುಗರು ಈ ಪೆನ್ ಡ್ರೈವ್ಗಳನ್ನ ನೋಡಿದ್ರೆ ನಾಳೆ ಈ ಸಮಾಜದ ಕತೆ ಏನಾಗುತ್ತೆ? ಅವ್ರ ಅಕ್ಕಪಕ್ಕ ಇರ್ತಕ್ಕಂಥ ಅಕ್ಕ ತಂಗಿಯವ್ರನ್ನ ಅವ್ರು ಹೆಂಗ್ ನೋಡ್ತಾರೆ? ಅವ್ರ ಕಾಲೇಜ್ ಮೆಟ್ಗಳನ್ನ ಅವ್ರು ಹೆಂಗ್ ನೋಡ್ತಾರೆ? ಸಾರ್ವಜನಿಕವಾಗಿ ಮಹಿಳೆಯರು ಓಡಾಡಕ್ಕಾಗದಿರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಈ ಎಚ್ಚರಿಕೆಯನ್ನು ಕೊಡೋದಕ್ಕೋಸ್ಕರ, ಜಾಗೃತಿ ಮೂಡಿಸೋಕ್ಕೋಸ್ಕರ ಈ ಬೃಹತ್ ಸಮಾವೇಶವನ್ನು ನಾವು ಸಂಘಟನೆ ಮಾಡಿದ್ವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.